ತಮ್ಮದೇ ಆದ ಸ್ವಂತ ಕಟ್ಟಡ ಹೊಂದುವ ಆ ಕನಸು ನನಸಾಗಲಿಕ್ಕೆ ಸುಮಾರು 15 ವರ್ಷಗಳೇ ಬೇಕಾಯಿತು. ವಿಶೇಷ ಆಹ್ವಾನಿತ ಗಣ್ಯರೆದುರೇ ಈ ಮುಜುಗರಮಯ ಪೋಸ್ಟರ್ ವಾರ್ ನಡೆದಿದೆ. ನೂತನ ಅಖಿಲ ಭಾರತ ಕಾಂಗ್ರೆಸ್ ಭವನ ಆ ಉದ್ಘಾಟನಾ ಸಮಾರಂಭದ ಸಮಯದಲ್ಲೇನೆ ಆ ಇಡೀ ಕಟ್ಟಡದ ಸುತ್ತಮುತ್ತ ನಡೆದಿರೋ ಪೋಸ್ಟರ್ ವಾರ್ ಕಾಂಗ್ರೆಸ್ಸಿಗರನ್ನ ಬೆಚ್ಚಿ ಬೀಳಿಸಿದೆ. ಪ್ರಧಾನಮಂತ್ರಿ ಆಗಿದ್ದಾಗಿನ ಅವರ 10 ವರ್ಷಗಳ ಅಧಿಕಾರಾವಧಿ ಉದ್ದಕ್ಕೂ ಅವರನ್ನ ನಡೆಸ್ಕೊಂಡಿದ್ದೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ. ಸೂಕ್ತವಾದ ಗೌರವವನ್ನು ಕೊಡೋದ್ರ ಬದಲು ಅವ್ರು ನಿರ್ಲಕ್ಷ್ಯ ಮಾಡ್ತಾ ಬಂದಿತ್ತು. ಅಂದ್ರೆ ಸ್ವತಃ ಮನಮೋಹನ್ ಸಿಂಗ್ರೆ ಶಿಲಾನ್ಯಾಸ ಮಾಡಿದ ಕಟ್ಟಡಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ರ ಹೆಸರಿಡಬಹುದಾಗಿತ್ತು. ಈ ಪೋಸ್ಟರ್ ವಾರ್ ಮೂಲಕವಾದ್ರೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ರ ಮಹತ್ವವನ್ನ ಮಹಿಮೆಯನ್ನ ಕೆಲವಾದ್ರೂ ಕಾಂಗ್ರೆಸ್ಸಿಗರು ನೆನಪಿಸಿದ್ರಲ್ಲ ಹೈಕಮಾಂಡ್ಗೆ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮದ ವೀಕ್ಷಕರಿಗೆ ನಮಸ್ಕಾರ. ನೂತನ ಕಾಂಗ್ರೆಸ್ ಕಚೇರಿ ಎದುರೇ ಪೋಸ್ಟರ್ ವಾರ್. ನೂತನ ಕಾಂಗ್ರೆಸ್ ಕಚೇರಿ ಎದುರಿಗೆ ಪೋಸ್ಟರ್ ವಾರ್. ಇದು ಇವತ್ತು ಬೆಳಿಗ್ಗೆ ತಾನೇ ದಿಲ್ಲಿಯ ನಂಬರ್ 9A ಫಿರೋಜ್ ಶಾ ಕೋಟ್ಲಾ ರಸ್ತೆಯಲ್ಲಿ ಉದ್ಘಾಟನೆಗೊಂಡ ನೂತನ ಅಖಿಲ ಭಾರತ ಕಾಂಗ್ರೆಸ್ ಭವನ ಆ ಉದ್ಘಾಟನಾ ಸಮಾರಂಭದ ಸಮಯದಲ್ಲೇನೆ ಆ ಇಡೀ ಕಟ್ಟಡದ ಸುತ್ತಮುತ್ತ ನಡೆದಿರೋ ಪೋಸ್ಟರ್ ವಾರ್ ಕಾಂಗ್ರೆಸ್ಸಿಗರನ್ನ ಬೆಚ್ಚಿ ಬೀಳಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ಗನ್ನ ತೀವ್ರ ಮುಜುಗರಕ್ಕೀಡು ಮಾಡಿದೆ. ಇಡೀ ರಾಷ್ಟ್ರಾದ್ಯಂತ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಕಾಂಗ್ರೆಸ್ ಸರ್ಕಾರಗಳಿರೋ ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇತರ ನೇತಾರರುಗಳು, ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಹೀಗೆ ವಿಶೇಷ ಆಹ್ವಾನಿತ ಗಣ್ಯರೆದುರೇ ಈ ಮುಜುಗರಮಯ ಪೋಸ್ಟರ್ ವಾರ್ ನಡೆದಿದೆ. ಇದು ಆರಂಭಿಕ ಶುಭ ಶಕುನವೋ ಅಪಶಕುನವೋ ಅರ್ಥವಾಗ್ತಾ ಇಲ್ಲ, ಕಾಂಗ್ರೆಸ್ಸಿಗರೇ ಹೇಳಬೇಕು. ಡಿಸೆಂಬರ್ 2009 ಶಿಲಾನ್ಯಾಸ ಮಾಡಲಾಗಿತ್ತು ಈ ನೂತನ ಅಖಿಲ ಭಾರತ ಕಾಂಗ್ರೆಸ್ ಭವನಕ್ಕೆ. ಇದುವರೆಗೂ AICC ಕಚೇರಿ ಇದ್ದಿದ್ದು ನಂಬರ್ 24 ಅಕ್ಬರ್ ರಸ್ತೆಯ ಹಳೆಯ ಬಂಗ್ಲೆಯಲ್ಲಿ. ಅದಾದ ನಂತರ ತಮ್ಮದೇ ಆದ ಸ್ವಂತ ಕಟ್ಟಡ ಹೊಂದುವ ಆ ಕನಸು ನನಸಾಗಲಿಕ್ಕೆ ಸುಮಾರು 15 ವರ್ಷಗಳೇ ಬೇಕಾಯಿತು. ಯಾಕಂತಂದ್ರೆ ಶಿಲಾನ್ಯಾಸ ಮಾಡಿದ 4 ವರ್ಷಗಳಲ್ಲಿ ಕಾಂಗ್ರೆಸ್ಸು ಅಖಿಲ ಭಾರತ ಮಟ್ಟದಲ್ಲೇ ಅಧಿಕಾರ ಕಳ್ಕೊಂಡು ದಯನೀಯ ಸ್ಥಿತಿಗೆ ಬಂದಿತ್ತು. ಅದಾದ ನಂತರ ಕಟ್ಟಡಕ್ಕೋಸ್ಕರ ತ್ಯಾಗ ಮಾಡಬಲ್ಲ, ಸಂಪನ್ಮೂಲ ಕ್ರೋಢೀಕರಿಸಬಲ್ಲ ಆ ಸಮರ್ಪಣಾ ಭಾವದ ಕಾಂಗ್ರೆಸ್ ನಾಯಕರು ಯಾರು ಇರಲಿಲ್ಲ ಅಂತ ಕಾಣುತ್ತೆ. ಮತ್ತೊಮ್ಮೆ 2023ರಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ, ಜೊತೆಗೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಮತ್ತೆ ಅಧಿಕಾರಕ್ಕೆ ಬರಲಿದ ನಂತರವೇ ಆ ಕಟ್ಟಡವನ್ನ ಪೂರ್ಣಗೊಳಿಸೋ ಶಕ್ತಿ, ಚೈತನ್ಯ, ಸಂಪನ್ಮೂಲಗಳು ಲಭ್ಯವಾಗಿರಬಹುದು. ಇರಲಿ, ನಿರೀಕ್ಷೆಯಂತೆ ಈ ನೂತನ ಕಾಂಗ್ರೆಸ್ ಭವನಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕೇಂದ್ರ ಕಚೇರಿಗೆ ಇಂದಿರಾ ಗಾಂಧಿ ಭವನ ಎಂದು ಹೆಸರಿಟ್ಟಿದ್ದಾರೆ. ಅದರೇನೂ ತಪ್ಪಿಲ್ಲ. ಯಾಕಂದ್ರೆ ವರ್ತಮಾನದಲ್ಲಿ ಅಂದ್ರೆ ಕಳೆದ ಅರ್ಧ ಶತಮಾನದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ವಕಾಲಿಕ ಸರ್ವೋಚ್ಚ ನಾಯಕಿ ದಿವಂಗತ ಇಂದಿರಾ ಗಾಂಧಿ ಭವನ ಅನ್ನೋ ಹೆಸರಿನ ಜೊತೆಗೆ ಇವತ್ತು ಉದ್ಘಾಟನೆ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪಾರ್ಲಿಮೆಂಟರಿ ಮಂಡಳಿಯ ಅಧ್ಯಕ್ಷೆ. ಅಂದ್ರೆ ಸಂಸತ್ತಿನ ಉಭಯ ಸದನಗಳ ಸಂಸದರ ಸಮಿತಿ ಏನಿದೆ ಅದರ ಅಧ್ಯಕ್ಷತೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು. ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕರು, ಪ್ರಿಯಾಂಕಾ ವಾದ್ರಾ ಗಾಂಧಿ ಈಗ ತಾನೇ ವಯನಾಡ್ ಕ್ಷೇತ್ರದಿಂದ ಗೆದ್ದು ಬಂದಿರೋ ನೂತನ ಸಂಸದೆ ಮತ್ತು ಸಂಸದೀಯ ಪಕ್ಷದ ಅತ್ಯಂತ ಪ್ರಭಾವಶಾಲಿ ನಾಯಕಿ. ಇವರೆಲ್ಲರ ಸನ್ಮುಖದಲ್ಲಿ ಒಂದ್ ಕಡೆ ಉದ್ಘಾಟನಾ ಸಮಾರಂಭ ನಡೆದಿರುವಾಗ ಈ ನೂತನ ಕಟ್ಟಡದ ಕಾಂಪೌಂಡಿನ ಸುತ್ತಮುತ್ತ ಇದ್ದಕ್ಕಿದ್ದಂತೆ ನಿಗೂಢ ಶಕ್ತಿಗಳಿಂದ ಒಂದು ದೊಡ್ಡ ಪೋಸ್ಟರ್ ವಾರ್ ನಡೆದಿದೆ. ಆ ಪೋಸ್ಟರ್ಗಳಲ್ಲಿ ಏನಿತ್ತು ಗೊತ್ತಾ? ನೂತನ ಕಟ್ಟಡಕ್ಕೆ ಸರ್ದಾರ್ ಮನಮೋಹನ್ ಸಿಂಗ್ ಭವನ ಎಂದು ಹೆಸರಿಡಿ ಅಂತಂದ್ಬಿಟ್ಟು. ಅದನ್ನ ಈಗ್ಗೆ 3 ವಾರಗಳ ಹಿಂದೆ ದಿವಂಗತರಾದ ಮಾಜಿ ಪ್ರಧಾನಮಂತ್ರಿ ಮತ್ತು ಭಾರತದ ಆರ್ಥಿಕ ಕ್ರಾಂತಿಯ ಪ್ರವರ್ತಕ ಡಾಕ್ಟರ್ ಮನಮೋಹನ್ ಸಿಂಗ್ರ ಹೆಸರಿಡಿ ಅಂತಂದ್ಬಿಟ್ಟು ಹೈಕಮಾಂಡ್ಗೆ ಸೂಚನೆ ಕೊಡುವ ಪೋಸ್ಟರ್ಗಳು ರಾರಾಜಿಸ್ಬಿಟ್ಟಿವೆ. ಇವತ್ತು ಬೆಳಗಿನ ಸುದ್ದಿ ಮಾಧ್ಯಮಗಳಲ್ಲಿ ಉದ್ಘಾಟನಾ ಸಮಾರಂಭಕ್ಕಿಂತ ಹೆಚ್ಚು ಸುದ್ದಿ ಮಾಡಿದ್ದು ಈ ಪೋಸ್ಟರ್ ವಾರ್. ಅದರಲ್ಲಿ ಕಾಂಗ್ರೆಸ್ಸಿಗರಿಗೆ ಮೊದಲನೇ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತಂದ್ರೆ ಒಬ್ಬ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್. ಅವರನ್ನ ಕಾಂಗ್ರೆಸ್ ಪಕ್ಷ ಅವರ ಜೀವಿತ ಕಾಲದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗಿನ ಅವರ 10 ವರ್ಷಗಳ ಅಧಿಕಾರಾವಧಿ ಉದ್ದಕ್ಕೂ ಅವರನ್ನ ನಡೆಸ್ಕೊಂಡಿದ್ದೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ. ಅಂದ್ರೆ ಆಕಸ್ಮಿಕ ಪ್ರಧಾನಮಂತ್ರಿ ಅನ್ನೋ ರೀತಿಯಲ್ಲೇ ನಡೆಸ್ಕೊಳ್ತು. ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಬಹು ಹಿಂದೆನೆ, ಕನಿಷ್ಠ ಒಂದು 15 ವರ್ಷಗಳ ಮುಂಚೆನೆ
ಅಂದ್ರೆ 1991ರಲ್ಲೇನೆ ಇದೇ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಂಯುಕ್ತ ಸರ್ಕಾರದ ಆರ್ಥಿಕ ಸಚಿವರಾಗಿ ಭಾರತವನ್ನು ಒಂದು ಹೊಸ ಆರ್ಥಿಕ ಪಥದಲ್ಲಿ ಮುನ್ನಡೆಸಿದ್ರು. ತದನಂತರ ಅಧಿಕಾರಕ್ಕೆ ಬಂದ ಯಾವುದೇ ಪಕ್ಷದ ಸರ್ಕಾರವಾಗ್ಲಿ ಪ್ರಧಾನಮಂತ್ರಿ ಆಗ್ಲಿ ಮನಮೋಹನ್ ಸಿಂಗ್ ಪ್ರಣೀತ ಆರ್ಥಿಕ ನೀತಿಯನ್ನು ಮುಂದುವರಿಸಿಕೊಂಡು ಹೋಗೋ ಅನಿವಾರ್ಯತೆಯನ್ನೇ ಅರ್ಥ ಮಾಡ್ಕೊಂಡ್ರು, ಅದನ್ನೇ ಮುಂದುವರ್ಸ್ಕೊಂಡು ಬಂದ್ರು. ಇವತ್ತು ನರೇಂದ್ರ ಮೋದಿ ಕಾಲದಲ್ಲೂ ಕೂಡ ಜಾರಿಯಲ್ಲಿರೋದು ಮುಂದುವರೆದಿರೋದು ಮನಮೋಹನ್ ಸಿಂಗ್ ಪ್ರಣೀತ ಜಾಗತೀಕರಣ ಆಧಾರಿತ ಆರ್ಥಿಕ ವ್ಯವಸ್ಥೆ. ಆದ್ರೂ ಕೂಡ ಇಂಥ ಅಗಾಧ ಸಾಧನೆ ಮಾಡಿದ್ದ ತನ್ನದೇ ಪಕ್ಷದ ಒಬ್ಬ ಪ್ರಧಾನಮಂತ್ರಿಯನ್ನ ಅವರ ಜೀವಿತ ಕಾಲದಲ್ಲಿ ಮತ್ತು ಅವರ ಅಧಿಕಾರಾವಧಿಯಲ್ಲಿ ಯಕಶ್ಚಿತ್ ಒಬ್ಬ ಹೆಡ್ಗುಮಾಸ್ತರಂತೆ ನಡೆಸಿಕೊಂಡ ಕಾಂಗ್ರೆಸ್ ಪಕ್ಷ ಕನಿಷ್ಠ ಪಕ್ಷ ಇವತ್ತು ತಾನು ನಿರ್ಮಿಸಿರೋ, ಅಂದ್ರೆ ಸ್ವತಃ ಮನಮೋಹನ್ ಸಿಂಗ್ರೇ ಶಿಲಾನ್ಯಾಸ ಮಾಡಿದ ಕಟ್ಟಡಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ರ ಹೆಸರು ಇಡಬಹುದಾಗಿತ್ತು. ಸಾಮಾನ್ಯ ಸಂದರ್ಭದಲ್ಲಿ ಆದ್ರೆ ಮಾಡ್ಬಿಡ್ತಾ ಇದ್ರು. ಆದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೇನೆ ಇಂದಿರಾ ಗಾಂಧಿ ಮತ್ತು ಅವರ ವಂಶಸ್ಥರ, ವಿವಿಧ ತಲೆಮಾರುಗಳ ವಂಶಸ್ಥರ ಅದೊಂದು ಖಾಸಗಿ ಆಸ್ತಿ ಅಂತಿದೆ. ಹೀಗಾಗಿ ಅಲ್ಲಿ ಇಂದಿರಾ ಗಾಂಧಿ ವಂಶಸ್ಥರ ಹೊರತುಪಡಿಸಿ ಯಾರ ಹೆಸರು ಇಡುವ ಹಾಗೆ ಇಲ್ಲ. ನೆಹರು ಗಾಂಧಿ ಕುಟುಂಬದ ಆ ಕುಡಿಗಳನ್ನು ಬಿಟ್ಟರೆ ಇನ್ಯಾರ ಹೆಸರನ್ನು ಇಡೋ ಹಾಗೆ ಇಲ್ಲ. ಆ ಪಕ್ಷದ ಸ್ಥಾಪಿತ ಪರಂಪರೆಗೆ ಅನುಸಾರವಾಗಿ ಆ ಕಾಂಗ್ರೆಸ್ ಕಲ್ಚರ್ನ ಮುಂದುವರಿದ ಭಾಗವಾಗಿ ಇವತ್ತಿನ ನೂತನ ಕಟ್ಟಡಕ್ಕೂ ಕೂಡ ಇಂದಿರಾ ಗಾಂಧಿ ಭವನ ಅಂತ ಹೆಸರಿಟ್ರು. ಆದ್ರೆ ಅದು ಎಲ್ಲೋ ಅನೇಕ ಜನ ಕಾಂಗ್ರೆಸ್ಸಿಗರಿಗೆ ಅಂದ್ರೆ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅದು ವಿಶೇಷವಾಗಿ ದಿಲ್ಲಿಯಲ್ಲಿ ಈಗ ಅಸೆಂಬ್ಲಿ ಚುನಾವಣೆಯ ಮಹಾಸಮರ ಶುರುವಾಗ್ಬಿಟ್ಟಿದೆ. ತಮ್ಗೆಲ್ರಿಗೂ ನೆನಪಿರ್ಬೋದು, 1984ರಲ್ಲಿ ಇಂದಿಗೆ 40 ವರ್ಷಗಳ ಹಿಂದೆ ದಿಲ್ಲಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹತ್ಯಾ ನಂತರದ ಘೋರ ಮಾರಣ ಹೋಮಕ್ಕೆ ಕಾರಣರಾದವರು ಕೆಲವು ಕಿಡಿಗೇಡಿ ಕಾಂಗ್ರೆಸ್ಸಿಗರೇ. ಅದರ ಪರಿಣಾಮವಾಗಿ ಸುಮಾರು 3,000ಕ್ಕೂ ಅಧಿಕ ಸಿಖ್ಖರ ಮಾರಣ ಹೋಮ ನಡೆದಿತ್ತು. ಆ ದುರಂತಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಕೂಡ ಆ ಕಾಂಗ್ರೆಸ್ನ ರಾಜಪರಿವಾರ ಸೂಕ್ತ ರೀತಿಯಲ್ಲಿ ವಿಷಾದವನ್ನಾಗ್ಲಿ ಪಶ್ಚಾತ್ತಾಪವನ್ನಾಗ್ಲಿ ವ್ಯಕ್ತಪಡಿಸಿದ್ದಿಲ್ವೇ ಇಲ್ಲ. ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೂ ಇಲ್ಲ. ಕಡೆಗೂ ಸ್ವತಃ ಮನಮೋಹನ್ ಸಿಂಗ್ರೇ ಪ್ರಧಾನಮಂತ್ರಿ ಆದ್ಮೇಲೆ ಅಮೃತ್ಸರದ ಸುವರ್ಣ ಮಂದಿರಕ್ಕೆ ಹೋಗ್ಬಿಟ್ಟು ಅಲ್ಲಿ ಕರಸೇವೆ ಮಾಡೋದ್ರ ಮೂಲಕ ತನ್ನ ಪಕ್ಷದ ಪರವಾಗಿ ತಮ್ಮ ಸರ್ಕಾರದ ಪರವಾಗಿ ಪ್ರಾಯಶ್ಚಿತ್ತವನ್ನ ಮಾಡ್ಕೊಂಡಿದ್ರು. ಹೀಗಿರುವಾಗ ಕಾಂಗ್ರೆಸ್ ಪಕ್ಷ ಭಾರತವನ್ನ ಆರ್ಥಿಕ ಪ್ರಗತಿಯತ್ತ ಮುನ್ನಡೆಸಿದ ಆ ಮಹಾನ್ ಅರ್ಥಶಾಸ್ತ್ರಜ್ಞನಿಗೆ ಸೂಕ್ತವಾದ ಗೌರವವನ್ನು ಕೊಡೋದ್ರ ಬದಲು ಅವ್ರು ನಿರ್ಲಕ್ಷ್ಯ ಮಾಡ್ತಾ ಬಂದಿತ್ತು. ಆದ್ರೆ ಕಳೆದ ಡಿಸೆಂಬರ್ 26ರಂದು ಕರ್ನಾಟಕದ ಬೆಳಗಾವಿಯಲ್ಲೇನೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭ ನಡೀಬೇಕಾಗಿತ್ತು. ಆವತ್ತೇ ಡಾಕ್ಟರ್ ಮನಮೋಹನ್ ಸಿಂಗ್ರು ದಿವಂಗತರಾಗಿದ್ರಿಂದ ಆ ಸಮಾರಂಭ ಅಪೂರ್ಣವಾಯಿತು. ತಕ್ಷಣವೇ ಧಾವಿಸಿ ಬಂದ ಕಾಂಗ್ರೆಸ್ಸಿಗರು ಇದ್ದಕ್ಕಿದ್ದಂತೆ ಮನಮೋಹನ್ ಸಿಂಗ್ರಿಗೆ ಇಲ್ಲದ ಗೌರವವನ್ನ ತೋರಿಸೋ ಪ್ರದರ್ಶನ ಮಾಡಿದ್ರು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮನಮೋಹನ್ ಸಿಂಗರ ವ್ಯಕ್ತಿತ್ವ ಮತ್ತು ಸಾಧನೆಗೆ ತಕ್ಕಂತೆ ಅವರ ಅಂತಿಮ ಯಾತ್ರೆಯ ವ್ಯವಸ್ಥೆ ಮಾಡಿದ್ರು ಕೂಡ ಅವರಿಗಾಗಿ ಸ್ಮಾರಕವನ್ನು ಕೂಡ ಕೊಡ್ತೇವೆ ಅನ್ನೋ ಖಚಿತವಾದ ಸಚಿವ ಸಂಪುಟ ತೀರ್ಮಾನ ಮಾಡಿದ್ರು ಕೂಡ ಅಪಸ್ವರ ಎತ್ತಿದ್ರು. ಅಂತಿಮ ಯಾತ್ರೆ ಕುರಿತಂತೆ ಅನಗತ್ಯ ಟೀಕೆ ಟಿಪ್ಪಣಿಗಳು ಮಾಡಿಬಿಟ್ಟು ವಿಯೆಟ್ನಾಂಗೆ ಓಡಿ ಹೋಗ್ಬಿಟ್ರು ರಾಹುಲ್ ಗಾಂಧಿಯವರು. ಇಷ್ಟೆಲ್ಲ ಆದ್ಮೇಲೆ ಯಾವುದೇ ರೀತಿಯಲ್ಲಿ ವಿದ್ಯುಕ್ತವಾಗಿ ಮನಮೋಹನ್ ಸಿಂಗ್ರನ್ನ ಸ್ಮರಣೆ ಮಾಡೋ ಒಂದು ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಕಾಂಗ್ರೆಸ್ ಪಕ್ಷ. ಬಹುಶಃ ಆ ಕಾಂಗ್ರೆಸ್ ಹೈಕಮಾಂಡಿನ ಆತ್ಮಸಾಕ್ಷಿಗೆ ಅರ್ಥವಾಗ್ಲಿ ಅನ್ನೋ ರೀತಿಯಲ್ಲೇ ಕೆಲವು ಕಾಂಗ್ರೆಸ್ಸಿಗರು ಅಗೋಚರ ಕಾರ್ಯಕರ್ತರು ಆ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ. ಇದಕ್ಕೆ ಸರ್ದಾರ್ ಮನಮೋಹನ್ ಸಿಂಗ್ ಅನ್ನೋ ಹೆಸರು ನೀಡಿಯತ್ತಂದ್ಬಿಟ್ಟು ಆ ಸರ್ದಾರ್ ಅನ್ನೋ ಪದನಾಮಕೂಟವನ್ನು ಕೂಡ ಅವ್ರು ಬಳಸಲಿಲ್ಲ. ಕಡೆಯವರೆಗೂ ಕೂಡ ಅವ್ರನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಗುರುತಿಸಿದ್ರೆ ಹೊರತು ಮನಮೋಹನ್ ಸಿಂಗ್ರನ್ನ ಯಾವತ್ತು ಕಾಂಗ್ರೆಸ್ ಪೋಸ್ಟರ್ಗಳಲ್ಲಿ ನಾವು ಅವರ ಭಾವಚಿತ್ರವನ್ನು ನೋಡಿದ್ದು ಅಪರೂಪ. ಅವರ ಹೆಸರಿಗೆ ಜೈಕಾರ ಹೇಳಿದ್ದನ್ನು ಕೂಡ ನಾವು ಕೇಳೇ ಇಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಅವರನ್ನ ರಾಜಕಾರಣಕ್ಕೆ ತಂದ ಅವರ ಮಾರ್ಗದರ್ಶಿ ಮತ್ತು ಗುರು PV ನರಸಿಂಹರಾಯರ ಹೆಸರನ್ನು ಕೂಡ ಕಾಂಗ್ರೆಸ್ಸಿಗರು ನೆನಪಿಸ್ಕೊಳ್ಳೋದೇ ಇಲ್ಲ. ಇವತ್ತು ಆ ಕಟ್ಟಡಕ್ಕೆ ಮತ್ತೊಂದು ವಿಶೇಷತೆ, ಕಾಂಗ್ರೆಸ್ಸಿಗರ ಮನಸ್ಥಿತಿ ಯಾವ ರೀತಿ ಇತ್ತಂದ್ರೆ, ಆ ಕಟ್ಟಡ ಇರೋದು 2 ರಸ್ತೆಗಳ ಒಂದು ಮೂಲೆ ನಿವೇಶನದಲ್ಲಿದೆ. ಒಂದು ರಸ್ತೆ ದೀನ್ ದಯಾಳ್ ಉಪಾಧ್ಯಾಯ ರಸ್ತೆ ಅಂತಿದೆ, ಮತ್ತೊಂದು ರಸ್ತೆ ನಂಬರ್ 9A ಫಿರೋಜ್ ಶಾ ಕೋಟ್ಲಾ ರಸ್ತೆ ಅಂತ. ಎಲ್ಲಿ ಅದರ ಮುಖ್ಯ ದ್ವಾರ ಇರೋದೇ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿ. ಆದ್ರೆ ಆ ಹೆಸರಿಟ್ಬಿಟ್ರೆ ಅಯ್ಯೋ ಬಿಜೆಪಿ ನಾಯಕನ ಹೆಸರಿಟ್ರೆ ಮೈಲಿಗೆ ಆಗ್ಬಿಡುತ್ತಲ್ಲ ಅನ್ನೋ ಮನೋಭೂಮಿಕೆ ಕಾಂಗ್ರೆಸ್ಸಿಗರದು. ಹೀಗಾಗಿ ತಮ್ಮ ಅಧಿಕೃತ ವಿಳಾಸವನ್ನ ನಂಬರ್ 9A ಕೋಟ್ಲಾ ರಸ್ತೆ ನ್ಯೂ ಡೆಲ್ಲಿ ಅಂತಾನೆ ಅವರು ಇವತ್ತು ಘೋಷಿಸ್ಕೊಟ್ಟಿದ್ದಾರೆ. ಅದೇನೇ ಇರಲಿ,
ಈ ಪೋಸ್ಟರ್ ವಾರ್ ಮೂಲಕವಾದ್ರೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ರ ಮಹತ್ವವನ್ನ, ಮಹಿಮೆಯನ್ನ ಕೆಲವಾದ್ರೂ ಕಾಂಗ್ರೆಸ್ಸಿಗರು ನೆನಪಿಸಿದ್ರಲ್ಲ ಹೈಕಮಾಂಡ್ಗೆ. ಇನ್ನು ಮುಂದಾದ್ರೂ ಹೈಕಮಾಂಡು ಅವರ ಸ್ಮಾರಕ ರಚಿಸೋದ್ರಲ್ಲಿ ಯಾವುದೇ ವಿವಾದಕ್ಕೆ ಆಸ್ಪದ ಕೊಡದೆ ಕೇಂದ್ರ ಸರ್ಕಾರ ಜೊತೆಗೆ ಸಹಕಾರ ಕೊಡ್ಲಿ. ಅದಷ್ಟೇ ಅಲ್ಲ, ಸಾಧ್ಯವಾದ್ರೆ ದಿಲ್ಲಿಯಲ್ಲಿರೋ ದಿಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್, ಹಲವು ದಶಕಗಳ ಇತಿಹಾಸ ಇರೋ ದಿಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಡಾಕ್ಟರ್ ಮನಮೋಹನ್ ಸಿಂಗ್ರ ಹೆಸರಿಡಿ. ಡಾಕ್ಟರ್ ಮನಮೋಹನ್ ಸಿಂಗ್ರಿಗೆ ಬರುವ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾರತ ರತ್ನ, ಮರಣೋತ್ತರ ಭಾರತ ರತ್ನ ಪ್ರಶಸ್ತಿನಾದ್ರೂ ಕೊಡಿ ಅಂತ ಒಂದು ನಿರ್ಣಯವನ್ನ ಪಾಸ್ ಮಾಡಿದ್ರೆ ಅಷ್ಟರ ಮಟ್ಟಿಗೆ ವಿಳಂಬ ಜ್ಞಾನೋದಯ ಆದಂಗ ಆಗುತ್ತೆ ಕಾಂಗ್ರೆಸ್ಸಿಗರಿಗೆ, ಪ್ರಾಯಶ್ಚಿತ್ತ ಮಾಡ್ಕೊಂಡಂಗಾಗುತ್ತೆ. ಜೀವಿತ ಕಾಲದಲ್ಲಿ ಅವ್ರನ್ನ ಅಪಮಾನಿಸಿದ್ದ, ನಿರ್ಲಕ್ಷಿಸಿದ್ದ ಕಾಂಗ್ರೆಸ್ಸಿಗರು ಈಗಲಾದ್ರೂ ಕೂಡ ಅವರು ದಿವಂಗತರಾದ ನಂತರವಾದ್ರೂ ಆ ಮಹಾನ್ ವ್ಯಕ್ತಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸ್ಲಿ ಅಂತ ನೆನಪಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.